ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ ಓಟಕ್ಕೋಸ್ಕರ ದೊಡ್ಡ ಡ್ರಾಮಾನೇ ನಡೀತು, ನೀವೆಲ್ಲರೂ ಕೂಡ ನೋಡಿರ್ತೀರಾ. ಹೌದು, ಬಿಗ್ ಬಾಸ್ ಮನೆಯಲ್ಲಿ BB ಟಾಸ್ಕ್ ಅನ್ನ ಕೊಟ್ಟಿದ್ರು, ನಿಮಗೆಲ್ರಿಗೂ ಗೊತ್ತಿರುವಂತೆ. ಅದರಲ್ಲಿ ಅತಿ ಹೆಚ್ಚಾಗಿ ಯಾರು ಓಟ್ಗಳನ್ನ ಪಡ್ಕೊಂಡಿರ್ತಾರೆ ಅಥವಾ ಸ್ಟಾರ್ಗಳನ್ನ ಪಡ್ಕೊಂಡಿರ್ತಾರೆ ಆ ಟೀಮು ಕ್ಯಾಪ್ಟನ್ಶಿಪ್ ಓಟಕ್ಕೆ ಮುಂದೆ ಹೋಗುತ್ತೆ ಅಂತ ಹೇಳಲಾಯಿತು. ಬಟ್ ಫೇರ್ ಆಗಿ ಆಟ ಆಡಿದ್ದು ನನ್ನ ಪ್ರಕಾರ ಚೈತ್ರ ಅವರ ಟೀಮ್, ಭವ್ಯ ಅವರ ಟೀಮ್ ಬೇಕು ಅಂತಾನೆ ಎಲ್ಲರನ್ನೂ ಕೂಡ ಸೋಲಿಸುವಂತಹ ಪ್ರಯತ್ನವನ್ನ ಮಾಡಿಬಿಟ್ರು. ಆದರೆ ಇವತ್ತು ಕ್ಯಾಪ್ಟನ್ಶಿಪ್ ಓಟವನ್ನು ನಡೆಸಿದ್ರು. ಭವ್ಯ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ಕೂಡ ಎಲ್ಲರೂ ಹೇಳ್ಕೊತಿದ್ದಾರೆ. ಮೋಸದಿಂದ ಆಟ ಗೆದ್ರು, ಮೋಸ ಆಯಿತು, ಯಾರು ನೋಡಿದ್ರು ಮೋಸನ ಕಣ್ಣಾರೆ ಕಂಡ ನಂತರ ಅಲ್ಲೇ ಹೇಳಬೇಕಿತ್ತು, ಈ ರಜತ್ ಅನ್ನೋನು ಕೈಲಾಗದೇ ಇರೋ ಇವನಂತೂ ಸುಮ್ಮನೆ ಪರ್ಚ್ಕೋತಾ ಇರ್ತಾನೆ, ಯಾವ ಟಾಸ್ಕನ್ನು ಕೂಡ ಚೆನ್ನಾಗಿ ಆಡೋದಿಲ್ಲ ಅವನು ಬಂದ ದಿನದಿಂದನೂ ನೋಡ್ತಾ ಇದ್ದೀನಿ. ಬರೀ ಜಗಳನ್ನ ಬಿಟ್ಟರೆ ಟಾಸ್ಕ್ಗಳಲ್ಲಿ ಯಾವತ್ತೂ ಕೂಡ ಗೆದ್ದಿರೋದನ್ನು ನೋಡಿಲ್ಲ. ಮತ್ತೆ ಕ್ಯಾಪ್ಟನ್ಶಿಪ್ಪಿಗೆ ಪದೇ ಪದೇ ಆಯ್ಕೆ ಆಗ್ತಾ ಇದ್ರು ಅಲ್ಲೂ ಕೂಡ ನೆಟ್ಟಿಗೆ ಆಡಲ್ಲ. ಅವ್ನು ಟಾಸ್ಕ್ ಅಂತ ಬಂದರೆ ಫುಲ್ ಝೀರೋ ಆಗಿರ್ತಾನೆ. ಭವ್ಯ ಅವರು ಕ್ಯಾಪ್ಟನ್ಶಿಪ್ ಆಟನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆಡ್ತಾರೆ, ಗೆಲ್ತಾರೆ. ಯಾವ ಬಾಲು ಏನು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ನಿಮಗೆ ಕೊಟ್ಟಿರಂಗೆ ಅಲ್ಲಿ ಗೊತ್ತಿತ್ತಲ್ಲ, ಬಾಲಿನ ಒಂದು ಡಿಸೈನ್ ಮಾಡಿರ್ತಾರೆ, ಅದೇ ಒಂದು ನಂಬರ್ ಹೇಳ್ತಾರೆ, ಅಲ್ಲಿಂದ ಬಾಲನ್ನು ತಗೊಂಡು ಹೋಗ್ಬೇಕು, ಅವರ ಬುಟ್ಟು ಒಳಗೆ ಎಸಿಬೇಕು ಅಂತ ಹೇಳಿ. ಸೊ ಎಲ್ಲರೂ ಕೂಡ ಮೊದಲಿಗೆ 10ನೇ ನಂಬರ್ ಹೇಳಿದಾಗ 9ನೇ ನಂಬರ್ ಹೇಳಿದಾಗ ಎಲ್ಲರೂ ಕೂಡ ಹೋಗಿ ಅಲ್ಲಿ ಬಾಲನ್ನು ಕಿತ್ಕೋತಾರೆ. ಆ ಒಂದು ರಂಪಾಟದಲ್ಲಿ ಬೇರೆ ನಂಬರಿಂದ ಬಾಲ್ ಬಿದ್ದು ಹೋಗುತ್ತೆ, ಅದನ್ನು ಯಾರೂ ನೋಡಿರಲ್ಲ, ಸ್ವತಃ ಭವ್ಯ ಕೂಡ ನೋಡಿರಲ್ಲ. ಎಲ್ಲರೂ ಬಾಲ್ ಎತ್ಕೊಂಡು ಹೋಗ್ಬೇಕಾದ್ರೆ ಭವ್ಯ ಆ ಬಾಲನ್ನು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲೊಂದು ಬಾಲ್ ಬಿದ್ದಿರುತ್ತೆ, ಅದನ್ನ ಎತ್ಕೊಂಡು ಬರಬೇಕಾದ್ರೆ ರಜತ್ ಹೇಳ್ತಾನೆ ಅದಲ್ಲ ಅಂತ ಹೇಳಿ. ಆಗ ಭವ್ಯ ಅವರು ನಿಧಾನಕ್ಕೆ ಹೇಳ್ತಾರೆ ಸುಮ್ನಿರಿ ಅಂತ ಹೇಳಿ. ಬಟ್ ಅದು ಸುಮ್ನಿರಿ ಅಂತ ಹೇಳಿದ್ರೆ ಅವ್ರ ಸ್ಟ್ರಾಟಜಿ ಇರ್ಬೋದು, ಕ್ಯಾಪ್ಟನ್ ಆಗೋದು ಉಳ್ಕೊಳ್ಳೋದು ದೊಡ್ಡ ವಿಚಾರ ಆ ಮನೆಯಲ್ಲಿ, ಅದಕ್ಕೋಸ್ಕರ ಹಾಗೆ ಒಂದು ನಿಯತ್ತಾಗಿರೋನಾಗಿದ್ರೆ ಅಲ್ಲೇ ಹೇಳಬೇಕಿತ್ತು ಅದು ಆ ಬಾಲಲ್ಲ ಅಂತ ಹೇಳಿ. ಸೊ ರಜತ್ ಅಲ್ಲಿ ಹೇಳಿಲ್ಲ, ಅದು ಮೊದಲನೇ ತಪ್ಪು. ಅದಾದ ನಂತರ ಮಂಜಣ್ಣ ಕೇಳಿದಾಗ ಬಾಲ್ ಕೆಳಗೆ ಬಿದ್ದಿತ್ತು, ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಭವ್ಯ ಅವರು ಹೇಳ್ತಾರೆ. ಅದಕ್ಕೆ ಎತ್ಕೊಂಡು ಹೋಗಿ ಅಂತ ಹೇಳಿ ಮಂಜಣ್ಣ ಕೂಡ ಹೇಳ್ತಾರೆ. ಉಸ್ತುವಾರಿ ನೋಡದೇ ಇರೋದು ಕೂಡ ದೊಡ್ಡ ತಪ್ಪು, ಅದು ಎರಡನೇ ತಪ್ಪಾಗಿದೆ. ಮೋಕ್ಷಿತ ನಾನು ಅದನ್ನು ನೋಡಿದೆ ಅಂತ ಹೇಳಿದ್ದಾರೆ. ನೋಡಿದಾದ್ಮೇಲೆ ಮೋಕ್ಷಿತಂಗೆ ಮಂಜಣ್ಣ ಕೇಳ್ತಾನೆ ಆ ಬಾಲ್ ಎಲ್ಲಿ ಇತ್ತು ಅಂತ ಹೇಳಿ, ಅಲ್ಲೇ ಇತ್ತು ಅಂತ ಕೂಡ ಮೋಕ್ಷಿತ ಕೂಡ ಹೇಳ್ತಾಳೆ, ಅದು ಮೂರನೇ ತಪ್ಪು. ಇಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಸೇರಿ ತಪ್ಪು ಮಾಡಿದ್ದಾರೆ. ಅದಕ್ಕೆ ಭವ್ಯ ಅವರು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಈಗ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಭವ್ಯ ಅವ್ರದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ. 3ನೇ ಬಾರಿ ಈ ಮನೆಯಲ್ಲಿ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ. ಜೊತೆಗೆ ರೆಕಾರ್ಡ್ ಅಂತಾನೂ ಕೂಡ ಹೇಳ್ಬೋದು. ಸತತ 3ನೇ ಬಾರಿ ಆಗಿರೋದು ತೀರಾ ಕಡಿಮೆ ಭವ್ಯ ಅವರಾಗಿದ್ದಾರೆ ಅಂತ ಹೇಳಿದರೆ ಅವರ ಸ್ಟ್ರಾಟಜಿ ಹಾಗೂ ಅವರ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸಗಳು ಆಗಿಲ್ಲ. ನೋಡದೇ ಇರೋದು ತಪ್ಪಿಗೆ ಉಸ್ತುವಾರಿಗಳು ವಹಿಸಬೇಕಾಗುತ್ತೆ. ಸಚಿನ್ ಅವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಕ್ರಿಕೆಟಲ್ಲಿ ಸಚಿನ್ ಆಗೋಕ್ಕಾಗಿಲ್ಲ, ಔಟ್ ಇಲ್ಲ ಅಂತ ಹೇಳಿದ್ರು ಕೂಡ ಔಟ್ ಅಂತ ಹೊರಗೆ ಹೋಗ್ಲಿಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇದು ಫೇರ್ ಆಗಿತ್ತು. ಫೇರ್ ಗೇಮ್ ಮಾಡಿ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ.